ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಏನಪ್ಪ ವಿಚಾರ ಅಂದರೆ, ನಿನ್ನೆ ಒಂದು ಚಾನಲಲ್ಲಿ ನನ್ನ ಬಗ್ಗೆ ಒಂದು ಸುದ್ದಿ ಹಾಕಿದರು. ನಾನು ಮತ್ತು ಪುರೋಹಿತರಿಗೆ, ಅರ್ಚಕರಿಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದೀನಿ ಅಂತಂದೇಳಿ ಒಂದು ಚಾನಲಲ್ಲಿ ಬಂದಿದೆ. ಆ ಚಾನಲ್ ಅವ್ರನ್ನ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ಅದಕ್ಕೂ ಮುಂಚೆ ನೋಡಿ, ನಾನು ಈ ಪ್ರಕೃತಿ ಮಡಿಲಲ್ಲಿ ನಿಂತ್ಕೊಂಡಿದ್ದೀನಿ. ನಾವು ಜನ್ಮ ಕೊಟ್ಟ ತಾಯಿ ಮತ್ತು ಭೂಮಿ ತಾಯಿ ಎರಡು ಒಂದೇ. ನೋಡಿ, ಜನ್ಮ ಕೊಟ್ಟ ತಾಯಿ ನಮ್ಮ ಹತ್ರ ಒಂದು 2 ನಿಮಿಷ, ಒಂದು ಅರ್ಧ ಗಂಟೆ, ಇಲ್ಲ 2 ಅವರ್ ನಮ್ಮ ಹತ್ರ ಮುಂಚ್ಕೋಬೋದು. ಆಮೇಲೆ ನಾವು ಅಮ್ಮ ಹೊಟ್ಟೆ ಸಿವು ಅಂತಂದು ಹೇಳ್ಬಿಟ್ರೆ ಅಮ್ಮ ಕ್ಷಮಿಸ್ಬಿಡ್ತಾಳೆ ನಮ್ಮನ್ನು ಬೇಗ. ಜನ್ಮ ಕೊಟ್ಟ ತಾಯಿ ಮಾತ್ರ ಬೇಗ ಕ್ಷಮಿಸ್ತಾಳೆ ಹೊರತು ಈ ಭೂಮಿ ತಾಯಿ ಇದೆಯಲ್ಲ, ನಮ್ಮನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಮುನ್ಸ್ಕೊಂಬಿಟ್ರೆ ಮಾತ್ರ ಸಾಧ್ಯನೆಲ್ಲ ಇನ್ನು ಏನು ತಪ್ಪಾತವ ತಾಯಿ ಅಂದ್ರೂ ಕ್ಷಮಿಸಲ್ಲ. ನಮ್ಮನ್ನು ಒಂದು ಮಣ್ಣೊಳಕ್ಕೆ ಇಡೀ ಪ್ರಪಂಚನೇ ಎಳ್ಕೊಂಡ್ಬಿಡ್ತಾರೆ ಅಂತ ಇವತ್ತು ನಾವು ಅದ್ಭುತವಾದ ಒಂದು ಇದರಲ್ಲಿ ಬದುಕ್ತಾ ಇದ್ದೀವಿ. ಇಂಥ ವಿಚಾರಗಳನ್ನು ಇವತ್ತು ಈ ಚಾನಲಲ್ಲಿ ಏನು ತೋರಿಸಿದ್ದಾರೆ. ನಾನು ಅವಹೇಳನಕಾರಿಯಾಗಿ ಮಾತಾಡಿದ್ದೀನಂತೆ, ಕೆಟ್ಟದಾಗೆಲ್ಲ ಮಾತಾಡಿದ್ದೀನಂತೆ, ಈ ಥರ ಒಂದು ಈ ಚಾನಲಲ್ಲಿ ಮಾತಾಡಿದ್ದಾರೆ. ಆದರೆ ಆ ಚಾನಲ್ ನೀವು ಏನು ಎಂಥ ಕ್ರಮಬದ್ಧವಾಗಿ ನೀವು ಇದಕ್ಕೋಸ್ಕರ ಚಾನಲ್ ಇಟ್ಕೊಂಡಿದ್ದೀರಾ. ಯಾರು ಹೇಳ್ಬಿಟ್ರು ಬಂದು ಕೇಳಿಬಿಟ್ರಿ, ನೀವು ಸುದ್ದಿ ಹಾಕ್ಬಿಟ್ರಿ ಅಷ್ಟೇ. ಇದರಿಂದ ನೋಡಿ, ನಾನು ಮಾತಾಡಿರೋದು ಎಷ್ಟೋ ದೇವರಗಳು, ನಾನು ಯಾವುದೇ ದೇವರನ್ನು ಕಿಂಡಲ್ಲಾಗಿ ಮಾತಾಡಿಲ್ಲ, ಯಾವುದೇ ದೇವರನ್ನು ವಿರೋಧ ಮಾಡಿಲ್ಲ. ಆದರೆ ನಾನು ದೇವರಿದ್ದಾನೆ ಅಂತಲೂ ಹೇಳಿದ್ದೀನಿ. ದೇವ್ರು ಇರೋದಕ್ಕೆ ನಾವಿರೋದಿಲ್ಲಿ ಭೂಮಿ ಮೇಲೆ. ಅದಕ್ಕೆ ಬೇಕಾದಷ್ಟು ಪವಾಡಗಳು ನಡೀತಾ ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ. ದೇವ್ರು ಇರೋದ್ರಿಂದನೇ ನಾವು ಬದುಕ್ತಾ ಇರೋದು. ದೇವ್ರು ಇರೋದ್ರಿಂದನೇ ಇವತ್ತು ಮಳೆ ಬೆಳೆ ಆಗ್ತಾ ಇರೋದು. ಆ ಮಳೆ ಬೆಳೆ ಇಲ್ಲ ಅಂದ್ರೆ ನಾವು ಸಗಣಿ ತಿನ್ನಬೇಕಾಗುತ್ತೆ. ಸಗಣಿನೂ ಅಲ್ಲ, ಮಣ್ಣು ಕೂಡ ಸಿಗಲ್ಲ, ಅಂಥ ಪರಿಸ್ಥಿತಿ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ದೇವರೆಲ್ಲ ಇರೋದಕ್ಕೆ. ನಾನು ಆ ದೇವರಗಳ ಹೆಸರು ಹೇಳ್ಕೊಂಡು ದುಡ್ಡು ಮಾಡೋದು ನಿಲ್ಲಿಸಿ ಅಂತ ಹೇಳಿದ್ದೀನಿ ನಾನು. ಇದು ಸತ್ಯ, ಇದು ಹೇಳಿರೋದು. ಯಾಕಂದರೆ ಇವತ್ತು ನೋಡಿ, ಶಿವಗಂಗೆ ಬೆಟ್ಟದಲ್ಲಿ ದೇವರಿಗೆ ತುಪ್ಪ ಹಾಕಿದರೆ ಬೆಣ್ಣೆ ಆಗುತ್ತೆ. ಇವತ್ತು ಸಿದ್ಧಗಂಗೆ ಮಠದಲ್ಲಿ ಮೇಲೆ ಎಷ್ಟೋ ಕೆರೆಗಳು ಮುಂಡ ಮುಚ್ಕೊಂಡು ಹೋಗಿರ್ತವೆ. ಆದರೆ ಆ ಸಿದ್ಧಗಂಗೆ ದೇವಸ್ಥಾನದಲ್ಲಿ ಮೇಲೆ ಯಾವಾಗಲೂ 365 ದಿನವೂ ಕೂಡ ಆ ದೇವಸ್ಥಾನದ ಮುಂದೆಗಡೆ, ಆ ದೇವರ ವಿಗ್ರಹ ಮುಂದೆಗಡೆ ಅಲ್ಲಿ ಯಾವಾಗಲೂ ನೀರಿರುತ್ತೆ. ಮತ್ತು ಅಂತರ್ಗಂಗೆ ಬೆಟ್ಟ ಅಲ್ಲೂ ಕೂಡ ನೀರಿರುತ್ತೆ. ಆಮೇಲೆ ಇನ್ನು ಕೆಲವು ಕಡೆ ಯಾವುದೋ ದೇವರುಗಳಿಗೆ ಆ ವಿಗ್ರಹಗಳ ಮೇಲೆ ನೀರು ಹಾಕಿದರೆ, ಆ ತಣ್ಣೀರನ್ನು ಹಾಕಿದರೆ ನೀರು ಬಿಸಿ ಆಗುತ್ತೆ. ಇನ್ನು ಒಂದು ನಮ್ಮೂರ ಹತ್ರ ಒಂದು ವೀರಭದ್ರ ಸ್ವಾಮಿ ದೇವಸ್ಥಾನ, ಈ ವರ್ಷ ಒಂದು ಪಾಯಸನ, ಬಿಸಿ ಪಾಯಸನ ಆ ಭೂಮಿ ಒಳಗಡೆ ಇಡ್ತಾರೆ, ಮಣ್ಣಲ್ಲಿ ಮುಚ್ಚಿ ಆ ಒಂದು ಮಡಿಕೆಗೆ ಹಾಕಿ, ಆ ಮಡಿಕೆ ಒಳಗಡೆ ಇಟ್ಟು ಅದನ್ನು ಮುಚ್ಚಿ ಹಾಕ್ತಾರೆ. ಆಮೇಲೆ ಅದನ್ನು ಮುಂದಿನ ವರ್ಷ ತೆಗಿತಾರೆ, ಅವಾಗಿನ್ನೂ ಕೂಡ ಅದು ಬಿಸಿ ಇರುತ್ತೆ. ಇದೆಲ್ಲ ದೇವರ ಪಾವಾಡ. ಇದನ್ನು ತೆಗಿಯೋರು ಯಾರು? ನಾವು ಸಾಮಾನ್ಯ ನಾಗರಿಕರಲ್ಲ, ಇದನ್ನು ತೆಗಿಯೋರೆ ಪುರೋಹಿತರು, ಅರ್ಚಕರು. ಇದನ್ನು ತೆಗಿಯೋದು ನಾವಲ್ಲ, ನಮ್ಮನ್ನು ತೆಗಿಯಲಿಕ್ಕೆ ಬಿಡೋದಿಲ್ಲ. ಆದರೆ ನಾನು ಕೇಳ್ತಾ ಇರೋದು, ಇವತ್ತು ಒಂದು ದೇವಸ್ಥಾನದಲ್ಲಿ ಒಂದು ತೆಂಗಿನಕಾಯಿ ಕಟ್ಟಕ್ಕೆ 760 ರೂಪಾಯಿ ತಗೊಂತಾರೆ. ಅದು ಬಡ ಹೆಣ್ಣು ಮಕ್ಕಳು. ಇವತ್ತು ಸರ್ಕಾರ ಅವರು ಉಚಿತವಾಗಿ ಸುತ್ತಾಡಲಿ ಅಂತಂದೇಳಿ ಬಸ್ಸು ಫ್ರೀ ಬಿಟ್ಟಿದ್ದಾರೆ. ಆದರೆ ಅದನ್ನು ನೀವು ದುರುಪಯೋಗ ಪಡಿಸ್ಕೊತಾ ಇದ್ದೀರಾ. ಇವತ್ತು ಯಾರು ಶ್ರೀಮಂತರು ನಿಮ್ಮ ದೇವಸ್ಥಾನಗಳಿಗೆ ಬರಲ್ಲ, ಬಂದರೂ ಕೂಡ ಅವ್ರು ದೇವ್ರಿಗೆ ಹಂಗೆ ಕೈ ಮುಕ್ಕೊಂಡು ಹೊಂಟೋಯ್ತಾರೆ. ಶ್ರೀಮಂತರಿಗೆ ಬೇರೆ ಲೆವೆಲಲ್ಲಿ ನೋಡ್ಕೊತೀರಾ, ಬಡವ್ರಿಗೆ ಬೇರೆ ಲೆವೆಲಲ್ಲಿ ನೋಡ್ಕೊತೀರಾ. ದೇವರು ಎಲ್ಲರನ್ನೂ ಒಂದೇ ಥರ ನೋಡ್ತಾನೆ. ಶ್ರೀಮಂತರನ್ನ ಬೇರೆ, VIP ಪಾಸ್ಗಳು ಬೇರೆ ದೇವಸ್ಥಾನಗಳಿಗೆ, VIP ಬೇರೆ, ನಮ್ಮನ್ನು ಬೇರೆ ನೋಡಲ್ಲ ದೇವರು. ಎಲ್ಲರಿಗೂ ಒಂದೇ. ಏನು VIP ಮೇಲಿನ ತಪ್ಪಕ್ಕನ್ನು ಉದುರ್ಬಿಟ್ಟಿದಾರ? ನಮ್ಮ ಥರ ಅವರು ಮನುಷ್ಯರಲ್ವಾ? ನಾವು ಚುನಾವಣೆಯಲ್ಲಿ ಗೆಲ್ಲಿಸಿದ್ರೆ ಮಾತ್ರ ಅವರು VIP, ಇಲ್ಲಂದ್ರೆ ಇಲ್ಲ. ಅವರು ನಮ್ಮ ಥರ ಮನುಷ್ಯರೇ. ನಾನು ಯಾವುದೇ ದೇವರಿಗೆ ಕಿಂಡಲ್ಲಾಗಿ ಮಾತಾಡಿಲ್ಲ, ಯಾವುದೇ ಪುರೋಹಿತರಿಗೂ ಕಿಂಡಲ್ಲಾಗಿ ಮಾತಾಡಿಲ್ಲ, ಯಾವುದೇ ಅರ್ಚಕರಿಗೂ ಕೂಡ ನಾವು ಅವಹೇಳನಕಾರಿಯಾಗಿ ಮಾತಾಡಿಲ್ಲ. ಆದರೆ ದೇವರ ಹೆಸರು ಹೇಳಲಿ ಧಾರ್ಮಿಕ ದಂಧೆ ಮಾಡ್ತಾ ಇದ್ದಾರೆ, ಧಾರ್ಮಿಕ ಒಂದು ಮಾಫಿಯಾ ನಡೀತಾ ಇದೆ ಕೆಲವು ಕಡೆ ಅಂತ ಹೇಳಿದ್ದೀನಿ ನಾನು. ಇಂಥ ಊರು, ಇಂಥ ದೇವಸ್ಥಾನ, ಇಂಥ ಪೂಜಾರಿಗಳು, ಇಂಥ ಅರ್ಚಕರು ಅಂತಂದೇಳಿ ಯಾರು ಹೆಸರು ಹೇಳಿಲ್ಲ. ಸುಮಾರು ದೇವಸ್ಥಾನಗಳಲ್ಲಿ ಇವತ್ತು ಈ ಥರ ದೇವರ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ. ಇದನ್ನು ಸ್ವಲ್ಪ ಕಡಿಮೆ ಮಾಡಿ. ನೀವು ದುಡ್ಡು ತಗೊಳ್ಳಿ, ಬೇಡ ಅಂತ ಹೇಳ್ತಾ ಇಲ್ಲ, ಆದರೆ ಕಡಿಮೆ ತಗೊಳ್ಳಿ. ನಿಮ್ಮ ಹತ್ರ ಯಾರು ಶ್ರೀಮಂತರು ಬರಲ್ಲ ಸ್ವಾಮಿ, ಬಡವರು ಬರೋದು ನಮ್ಮಂಥ ಕೂಲಿ ಕಾರ್ಮಿಕರೇ ಬರೋದು. 760 ರೂಪಾಯಿ ದುಡ್ಡು ಬೇಕಪ್ಪ ಅಂದರೆ 2 ದಿನ ಬೇಕು. ಹೆಣ್ಮಕ್ಳಿಗೆ ಇರೋದೇ ಕೂಲಿ 300-350 ಅಷ್ಟೇ. ಅವರು 2 ದಿನ ದುಡಿಬೇಕು. ಆದರೆ ನೀವು ಪ್ರತಿ ವಾರ ಕೂಡ ಮತ್ತೆ ಅದಕ್ಕೆ 450 ರೂಪಾಯಿ ಇಸ್ಕೊಂತೀರಿ. ಇದು ಸರಿನಾ? ಈ ಥರ ಮಾಡುವಂಥ ಯಾವುದಾದ್ರು ಒಂದು ದೇವರು ಹೇಳಿದೆಯಾ? ತೋರಿಸಿ ನೋಡೋಣ. ನೀವು ಹೇಳಿದೆ ನಮ್ಮ ತಲೆ ಅಲ್ಲೇ ಕೊಟ್ಬಿಡ್ತೀನಿ ನಾನು. ಯಾವ್ದಾರು ದೇವರು ಬಂದು ಈ ಥರ ಹೇಳಿದ್ಯಾ, ಇಷ್ಟೇ ದುಡ್ಡು ಇಸ್ಕೋಬೇಕು, ಹಿಂಗೇ ಪೂಜೆ ಮಾಡಬೇಕು, ಇದೇ ಥರ ಮಾಡಬೇಕು ಅಂತಂದೇಳಿ ಯಾವ್ದಾರು ದೇವ್ರು ಹೇಳಿದರೆ, ನೀವು ಹೇಳಿರೋ ದೇವರ ಹತ್ರ ನಾನು ಬಂದು ನಾನು ತಲೆ ಕೊಟ್ಬಿಡ್ತೀನಿ. ಗೊತ್ತಾಯ್ತಾ? ಇದು ನಾವು ಮಾಡ್ಕೊಂಡಿರೋದು, ಪುರೋಹಿತರು ಮಾಡ್ಕೊಂಡಿರೋದು. ಇದನ್ನು ಗೊತ್ತಾಯ್ತಾ? ನಾವು ಮನುಷ್ಯರು ಮಾಡ್ಕೊಂಡಿರೋದು. ಇದು ಭಕ್ತಿ ಇರಬೇಕು. ದೇವರು ಅಂಧ ಭಕ್ತಿ ಇರಬಾರ್ದು, ಮೂಢ ಭಕ್ತಿ ಇರಬಾರ್ದು, ಮೂಢನಂಬಿಕೆ ಇರಬಾರ್ದು. ನಮ್ಮ ಜನಗಳು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು
ದೇವ್ರಿದ್ದಾನೆ, ದೇವ್ರ ಕೈ ಮುಗಿರಿ. ನಿಮಗೆ ಒಳ್ಳೇದಾಗಂಗಿದ್ರೆ 100% ಒಳ್ಳೇದು ಯಾವತ್ತಿದ್ರೂ ಆದೇ ಆಗುತ್ತೆ. ನೀವೇನು ಯಾವ ಪೂಜೆ ಬೇಡ, ಪುನಸ್ಕಾರ ಬೇಡ. ನಮಗಿವತ್ತು ಒಳ್ಳೆ ಮನಸ್ಸಿಂದ ನಾವು ಮನಸ್ಸಲ್ಲಿ ದೇವರ ಆತ್ಮ ಸಾಕ್ಷಿಯಾಗಿ ನಾವು ಪೂಜೆ ಮಾಡಬೇಕು. ಯಾರೋ ಇನ್ನೊಬ್ಬರು ಹೋಗಿ ಅದನ್ನು ಮಾಡ್ತಾರಂತ ಹೇಳಿ ನಾವು ಮಾಡಿದ್ರೆ ಆಗೋದಿಲ್ಲ, ಚಾನ್ಸ ಇಲ್ಲ. ಅದು ನಮಗೆ ಭಕ್ತಿಪೂರ್ವವಾಗಿ ದೇವರುಗಳನ್ನು ಪೂಜೆ ಮಾಡಿದರೆ, ದೇವರುಗಳನ್ನು ಬೇಡ್ಕೊಂಡ್ರೆ ನಾವು ಅಂದ್ಕೊಂಡಿರ್ತ ಕೆಲಸಗಳು ನಮಗೆ ಆಗ್ತವೆ. ಅದು ಬಿಟ್ಟು ನಾವು ಮೂಢನಂಬಿಕೆಗೆ ಜಾರ್ಕೊಂಡ್ರೆ ನಾವು ಯಾವತ್ತಿದ್ರೂ ಕೆಳಗಡೆ ಇರ್ತೀವಿ, ಯಾವುದೇ ಕಾರಣಕ್ಕೂ ಮೇಲೆ ಬರಲ್ಲ. ಇಲ್ಲಿ ಇವ್ರು ಹೇಳ್ತಾರೆ, ಇದರಲ್ಲೂ ಕೂಡ ಜಾತಿಗಳನ್ನು ಹುಡುಕಾಡ್ತಾರೆ, ಜಾತಿಗಳನ್ನು ಹಿಂಗಡೆನೆ ಮಾಡ್ತಾರೆ. ಇದು ಇಲ್ಲ, ಯಾವುದೇ ದೇವರಿಗೂ ಯಾವುದೇ ಜಾತಿ ಇಲ್ಲ. ಇಲ್ಲಿ ಮಾತ್ರ ಜಾತಿಗಳು. ನೀವು ಅಲ್ಲಿರಿ ಇಲ್ಲಿರಿ ಮುಟ್ಟು ಮಡಿ ಇವೆಲ್ಲ ಮಾಡ್ತಾಯಿದ್ದೀರಾ, ಅದು ಇರಲಿ. ಆದರೆ ನಾನು ಯಾವುದೇ ಅರ್ಚಕರಿಗೂ ಯಾವುದೇ ಮತ್ತು ಇವರು ಪುರೋಹಿತರಿಗೂ ಅವಹೇಳನಕಾರಿಗೆ ಮಾತಾಡಿಲ್ಲ. ನೀವು ಚಾನಲ್ ಅವರು ಈ ಥರ ಮಾಡೋದು ಸರಿನಾ? ಇದು ಒಳ್ಳೆಯದ ಕೆಟ್ಟದ್ದ ನೋಡಿ ನಿಮ್ಮ ಚಾನಲ್ಗಳಲ್ಲಿ ಹಾಕಿ, ಬೇಡ ಅಂತ ಹೇಳಲ್ಲ. ಆದರೆ ನಿಮ್ಮ ಪ್ರಕಾರ ದುಡ್ಡು ಮಾಡ್ಕೋಬೋದು, ಯಾರು ಬೇಕಾದ್ರೆ ಹೆಂಗೆ ಬೇಕಾದ್ರೆ ದುಡ್ಡು ಮಾಡ್ಕೋಬೋದು. ನಾನು ಕೂಡ ಸರ್ಕಾರಕ್ಕೆ ಪತ್ರ ಬರೀತೀನಿ. ಕೆಲವು ದೇವಸ್ಥಾನಗಳಲ್ಲಿ ಧಾರ್ಮಿಕ ದತ್ತೆಗೆ ಇವು ಏನು ಅವಮಾನ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ ಅಂತಂದೇಳಿ ಬೇಕಾದ್ರೆ ನಾನು ಕೂಡ ಸರ್ಕಾರಕ್ಕೆ ಪತ್ರ ಬರಿತೀನಿ. ಎಷ್ಟೋ ದೇವಸ್ಥಾನಗಳಲ್ಲಿ ದೇವರ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ, ಇದನ್ನು ನಿಲ್ಲಿಸಿ ಅಂತಂದೇಳಿ ನಾನು ಕೂಡ ಸರ್ಕಾರಕ್ಕೆ ಪತ್ರ ಬರಿತೀನಿ. ನನಗೂ ಕೂಡ ಹಕ್ಕಿದೆ ಸಮಾಜದಲ್ಲಿ ಬದುಕೋಕ್ಕೆ, ನನಗೂ ಕೂಡ ಈ ಸಮಾಜದಲ್ಲಿ ಪ್ರಶ್ನೆ ಮಾಡೋಕ್ಕೆ ಒಂದು ಹಕ್ಕಿದೆ, ಅಧಿಕಾರ ಇದೆ. ನನಗೆ ಕಂಡಿದ್ದು, ನಾನು ನೋಡಿದ್ದು, ನಾನು ಮಾತಾಡಿದ್ದೀನಿ ಹೊರತು ನಿಮ್ಮ ಥರ ಚಾನಲ್ಗಳು ಥರ ಬೇರೆಯವ್ರು ಕೊಟ್ಟಿದ್ದು, ಬೇರೆಯವ್ರು ಹೇಳಿದ್ದು ನಾನು ಮಾತಾಡಿಲ್ಲ. ನನಗೇನು ಕಣ್ಣಿಗೆ ಕಾಣಿಸುತ್ತೋ ಅದನ್ನು ಸತ್ಯ ಹೇಳ್ತಾ ಇದ್ದೀನಿ ಅಷ್ಟೇ. ಯಾವುದೇ ಕಾರಣಕ್ಕೂ ನನ್ನ ಸಾಮಾಜಿಕ ಜಾಲತಾಣ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಲು ಯಾವುದೇ ಕಾರಣಕ್ಕೂ ದುಡ್ಡಿಗೋಸ್ಕರ ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ. ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸ್ಕೊಂತೀನಿ ಹೊರತು ಕೆಟ್ಟದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಉಪಯೋಗಿಸ್ಕೊಳ್ಳೋದಿಲ್ಲ. ಅದೇನಾರು ಕೆಟ್ಟದ್ದು ಕಾಣಿಸ್ತಾ ಅವತ್ತೇ ನನ್ನ ಚಾನಲ್ ನಿಲ್ಲಿಸ್ಬಿಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಿವಾಯ ನಮಃ, ಓಂ ರಾಘವೇಂದ್ರಾಯ ನಮಃ, ಓಂ ಶ್ರೀ ಪರಮಾತ್ಮಾಯ ನಮಃ. ದೇವರಿದ್ದಾನೆ, ಕೈ ಮುಗಿರಿ ಅಷ್ಟೇ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.